ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್, ಅಬಕಾರಿ ಉಪನಿರೀಕ್ಷಕರು ಮತ್ತು ಅಬಕಾರಿ ಪೆದೆ ಈ ಎರಡು ಹುದ್ದೆಗಳ ಬಗ್ಗೆ ಹೊಸದಾದ ಒಂದು ಅಪ್ಡೇಟನ್ನು, ಬದಲಾವಣೆಗಳನ್ನು, ಚೇಂಜಸ್ಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅಬಕಾರಿ ಇಲಾಖೆಯಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಶಾರ್ಟ್ ಆಗಿ ನಾವೇನು ESI ಅಂತ ಕರಿತೀವಿ. ESI ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಮತ್ತು ಕಾನ್ಸ್ಟೇಬಲ್ ಎರಡೂ ಹುದ್ದೆಗಳ ಒಂದು ನೇಮಕಾತಿ ಅಧಿಸೂಚನೆ ಇನ್ನೂ ಆಗಿಲ್ಲ, ಬಟ್ ಬದಲಾವಣೆಗಳಾಗಿದ್ದಾವೆ. ಎಕ್ಸಾಮ್ ಒಂದು ಪ್ಯಾಟ್ರನ್ನಲ್ಲಿ ಬದಲಾವಣೆಗಳಾಗಿದ್ದಾವೆ. ಅವುಗಳನ್ನು ಈ ಒಂದು ವಿಡಿಯೋದಲ್ಲಿ ಹಲವಾರು ವಿಷಯಗಳನ್ನು, ನಾಟ್ ಓನ್ಲಿ ಜಸ್ಟ್ ಆ ಚೇಂಜಸ್ ಅಷ್ಟೇ ಅಲ್ಲ, ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ. ಒಂದು 25 ನಿಮಿಷದಿರುತ್ತೆ ನೋಡಿ, ಖಂಡಿತ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ಸಿಗುತ್ತೆ. ನೆನಪಿರಲಿ, ಇನ್ನೂ ನೋಟಿಫಿಕೇಶನ್ ಆಗಿಲ್ಲ, ವೆರಿ ಸೂನ್ ನೋಟಿಫಿಕೇಶನ್ ಆಗ್ತದೆ. ಈ ವಿಡಿಯೋದಲ್ಲಿ ನಾವು ಈ ಒಂದು ESI ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್, ಇಲ್ಲಿ ESI ಅಂದರೆ ಸಬ್ ಇನ್ಸ್ಪೆಕ್ಟರ್ PSI ಲೆವೆಲ್ದು ಮತ್ತು ಕಾನ್ಸ್ಟೇಬಲ್ ಲೆವೆಲ್ ಎರಡು ಹುದ್ದೆಗಳಿರ್ತವೆ. ಅವುಗಳ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಬೇಕು. ವಿಡಿಯೋ ನೋಡಿದ ಮೇಲೆ ಏನಾದರೂ ಡೌಟ್ಸ್ಗಳಿದ್ದರೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಜಾಯಿನ್ ಆಗಿ ಅಲ್ಲಿ ಕೇಳಿ. ಸುಮ್ಮನೆ ಯೂಟ್ಯೂಬ್ ಕಾಮೆಂಟಲ್ಲಿ ಅಷ್ಟು ಸಮಂಜಸವಲ್ಲ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು. ನೆಕ್ಸ್ಟು ನೇಮಕಾತಿ ವಿಧಾನ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದಿಸ್ ಒನ್. ಪರೀಕ್ಷಾ ವಿಧಾನ ಇಲ್ಲಿ ನಾವು ಬದಲಾವಣೆ ಆಗಿರುವಂಥದ್ದು, ನೀವು ಹೊಸ ಬದಲಾವಣೆ ಆಗಿರುವಂಥದ್ದು. ಆ್ಯಂಡ್ ಏಜ್ ಲಿಮಿಟ್ ಅಫ್ಕೋರ್ಸ್ ಅಫಿಷಿಯಲ್ ಆಗಬೇಕು, ಬಟ್ ಮ್ಯಾಕ್ಸಿಮಮ್ ಸಿಗುತ್ತೆ. ನೇಮಕಾತಿ ಪ್ರಾಧಿಕಾರ, ಮೋಸ್ಟ್ ಇಂಪಾರ್ಟೆಂಟ್ಲಿ, ಹಿಂದೆ KPSC ನಡೆಸ್ತಾ ಇತ್ತು, ಈವಾಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ KE ನಡೆಸ್ತಾ ಇದೆ. ಹಾಗೆ ಈ ಒಂದು ಹುದ್ದೆಗೆ ಏನೆಲ್ಲ ಫಿಸಿಕಲ್, ಎಷ್ಟು ಹೈಟ್ ಬೇಕು, ಎಷ್ಟು ವೇಟ್ ಬೇಕು, ಮತ್ತು ಫಿಸಿಕಲಲ್ಲಿ ಏನೆಲ್ಲ ಇರ್ತವೆ, ಇವೆಲ್ಲ ವಿಷಯಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಟ್ ವೆರಿ ಫಸ್ಟ್, ದಿಸ್ ದ ಬೇಸಿಕ್ ಇನ್ಫಾರ್ಮೇಷನ್, ನನ್ನ ಬಗ್ಗೆ ಇರುವಂಥದ್ದು. ಈ ಎಲ್ಲ ಅನುಭವಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವೇ ಈ ಪ್ಲ್ಯಾಟ್ಫಾರ್ಮ್ಗಳು. ಯೂಟ್ಯೂಬ್ ಇದೆ, ಅಫ್ಕೋರ್ಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ. ಟೆಲಿಗ್ರಾಮ್ ಇದೆ, ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ESI PSIಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಕಾನ್ಸ್ಟೇಬಲ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತಂದರೆ ಮಾರ್ಗದರ್ಶನವೂ ಸಿಗುತ್ತೆ. ಆ ಒಂದು ಆ್ಯಪದ್ದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸ್ನೇಹಿತರೆ, ಅಟ್ ವೆರಿ ಫಸ್ಟ್, ಕ್ವಾಲಿಫಿಕೇಷನ್ ಏನು? ಸುಮಾರು ಜನ ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿ ಗೊತ್ತಿರಲಾರ್ದಂಥವ್ರುಗಳಿಗೆ ನಾನು ಹೇಳಿದ್ನಲ್ಲ, ನಿಮಗೆ ಏನು ಗೊತ್ತಿಲ್ಲ ಅಂದ್ರೆ ಓಕೆ, ಆದರೆ ಗೊತ್ತಿಲ್ಲದ ಹಾಗೆ ಇರಬೇಡಿ. ಮತ್ತೆ ಫಸ್ಟ್ಗೆ ನಾವು ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಅಬಕಾರಿ ಉಪನಿರೀಕ್ಷಕರು ಅಂತ ಕರೀತಾರೆ. ಅಬಕಾರಿ ಉಪನಿರೀಕ್ಷಕರು. ಯಾವುದೇ ಡಿಗ್ರಿ, ಎನಿ ಡಿಗ್ರಿ ನೆನಪಿಟ್ಕೊಂಡಿರ್ರಿ. ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ನೋಟಿಫಿಕೇಶನ್ ಆಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನೋದನ್ನು ಕೂಡ ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಪಾಸ್ ಆಗಿರಬೇಕು. ಡಿಗ್ರಿ ಪಾಸ್ ಅಂದರೆ ಏನು? ಎಲ್ಲ ಸೆಮೆಸ್ಟರ್ದು ರಿಸಲ್ಟ್ ಬಂದಿರಬೇಕು. ಕೆಲವೊಬ್ಬರು ಸರ್ ನಾ 6ನೇ ಸೆಮ್ಮಲ್ಲಿದ್ದು ನಾ ಬರುತ್ತೆ, ಆ ಥರ ಇರುವುದಿಲ್ಲ. ಫೈನ್. ಮತ್ತು ಮಿನಿಮಮ್ ಪಾಸ್, ಇಲ್ಲೇನು ಇಷ್ಟೇ ಪರ್ಸೆಂಟೇಜ್ ಅಂತ ಇರೋದಿಲ್ಲ, ಮಿನಿಮಮ್ ಪಾಸ್ ಆದರೂ ಕೂಡ ಸಾಕು. ಇವತ್ತು ಯಾರೇ ಡಿಗ್ರಿ ಮಾಡಿದರೂ ಕೂಡ 50-55% ಇದ್ದೇ ಇರ್ತದೆ. ಸಿಂಪ್ಲಿ BCom, BA, BBM, BCA ಎನಿ ಡಿಗ್ರಿ ಮಾಡಿದರೂ ಕೂಡ ಕ್ವಾಲಿಫೈ ಆಗಿರ್ತೀರಿ. ಇದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ. ಇನ್ನೂ ಒಂದು ವೇಳೆ ಎಕ್ಸೈಸ್ ಕಾನ್ಸ್ಟೇಬಲ್, ಸಿಂಪ್ಲಿ ನಾವು EC ಅಂತ ಕರೆಯೋಣ ಇದಕ್ಕೆ, ಎಕ್ಸೈಸ್ ಕಾನ್ಸ್ಟೇಬಲ್. ಅವಾಗ ಎಕ್ಸೈಸ್ ಗಾರ್ಡ್ ಅಂತ ಕರಿತಾ ಇದ್ರು, ಈಗ ಅದನ್ನು ಚೇಂಜ್ ಮಾಡಿ ಎಕ್ಸೈಸ್ ಕಾನ್ಸ್ಟೇಬಲ್ ಅಂತ ಮಾಡಿದ್ದಾರೆ. ಇದಕ್ಕೆ PUC ಕ್ವಾಲಿಫಿಕೇಶನ್, ಡೌಟೇ ಇಲ್ಲ. PUC ನೀವು PU ಬೋರ್ಡ್ನಿಂದ ರೆಗ್ಯುಲರ್ ಕಾಲೇಜ್ಗಾದರೂ ಹೋಗಿರ್ಬೋದು, ಇಲ್ಲ ಡೈರೆಕ್ಟ್ PU ಬೋರ್ಡ್ ಕಟ್ಟಾದರೂ ಆಗಿರ್ಬೋದು, ಇಲ್ಲ ನೀವು CBSE ಸಮಥಿಂಗ್ ಬೇರೆ ಒಂದು ಸೆಂಟ್ರಲ್ ಕಡೆಯಿಂದ ತಗೊಂಡ್ರೂ ಕೂಡ ಅದು ಬರ್ತದೆ. ಅದರ ಜೊತೆಗೆ ತತ್ಸಮಾನ ಅಂತ ಕೇಳಿದರೆ, ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಪೊಲೀಸ್ ನೇಮಕಾತಿ, SDA ನೇಮಕಾತಿ, ವಿಲೇಜ್ ಅಕೌಂಟೆಂಟ್ ನೇಮಕಾತಿ, ಇವುಗಳೆಲ್ಲ PUC ಮತ್ತು ಅದಕ್ಕೆ ಸಮನಾದ ಒಂದು ವಿದ್ಯಾರ್ಹತೆ. ಯಾವೆಲ್ಲ ಸಮನಾದ ವಿದ್ಯಾರ್ಥಿಗಳು? ಒಂದು ಡಿಪ್ಲೊಮೊ. ಡಿಪ್ಲೊಮೊ ಬಗ್ಗೆ ಡೌಟೇ ಬೇಡ, ಅದು ನೋಟಿಫಿಕೇಶನ್ ಆಗಲಿ ಆಗದೆ ಇರಲಿ. ಡಿಪ್ಲೊಮೊದವರು ನೀವು ಯಾವಾಗಾದರೂ ಡಿಪ್ಲೊಮೊ ಮುಗಿಸಿ ಯು ಆರ್ ಎಲಿಜಿಬಲ್. ನೆಕ್ಸ್ಟು JOC. ನೆಕ್ಸ್ಟು ITI ವಿತ್ NOC ಸರ್ಟಿಫಿಕೇಟು.
ಸೊ ನಾರ್ಮಲಿ ಒಂದು PUC ತತ್ಸಮಾನ ಅಂತ ಕೇಳಿದ್ರೆ ಅದೇ ಇರ್ತದೆ. ಸೊ ನೋಟಿಫಿಕೇಶನ್ ಬಂದಮೇಲೆ ಇನ್ನೂ ಅಧಿಕೃತವಾಗಿ ಗೊತ್ತಾಗ್ತದೆ. ಸೊ ಇವೆಲ್ಲ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಸೊ ರಿಸಲ್ಟ್ ಬಂದಿರಬೇಕು. ಫೈನ್. ನೆಕ್ಸ್ಟು ಸರಿ ಸರ್, ಇದು ಕ್ವಾಲಿಫಿಕೇಶನ್ ಅದು ಸರ್. ಹೆಂಗೆ ಇದು ನೇಮಕಾತಿ? ಫಸ್ಟ್ ಎಕ್ಸಾಮ್ ಇರ್ತವೆ. ಫಸ್ಟ್ ಸ್ಟೇಜು ಎಕ್ಸಾಮ್. ಎಲ್ಲರ ಅಪ್ಲಿಕೇಶನ್ ಹಾಕಿದವರು ಸರ್ ಇಲ್ಲಿ ಹೈಟು 163 ಸೆಂಟಿಮೀಟರ್. ಅಗೇನ್ ಸೊ 2019ರಲ್ಲಿ ಆದ ನೇಮಕಾತಿ ಅಧಿಸೂಚನೆಯ ಪ್ರಕಾರ 163 ಸೆಂಟಿಮೀಟರ್ ಮೇಲ್ಗೆ. ಇನ್ನು ಫಿಮೇಲ್ಗೆ 157 ಸೆಂಟಿಮೀಟರ್ ಇದೆ, ಏನು ಚೇಂಜ್ ಇಲ್ಲ. ಇಲ್ಲಿ ಮೇಲ್ಗೆ PSIಗೆ 168 ಸೆಂಟಿಮೀಟರ್. ನಾನು 2009-10ರಿಂದ ಸುಮಾರು ಜನ ನನ್ನ ಸುತ್ತಮುತ್ತ ಇರುವವರನ್ನ ನೋಡಿದ್ದೇನೆ. ಹೈಟ್ 176 ಇದ್ದರು. ನಾನು ಯೂನಿಫಾರ್ಮ್ ಉಟ್ಕೊಳ್ಳೋದು ಭಾಳ ಹುಚ್ಚಿತ್ತು, ನನ್ನ ಹೈಟ್ ಇದ್ದರೆ ನಾನು ಯಾವತ್ತೋ PSI ಆಗ್ತಾ ಇದ್ದೆ, ಯಾವತ್ತೋ ಪೊಲೀಸ್ ಆಗ್ತಾ ಇದ್ದೆ ಅಂತ ಹೇಳ್ತಾರೆ. ಬೆಸ್ಟ್ ಅಪಾರ್ಚುನಿಟಿ. ಯೂನಿಫಾರ್ಮ್ ಕಾಕಿ ಯೂನಿಫಾರ್ಮೇ ಇರ್ತದೆ. ಫೈನ್. ಸೊ ಹಾಗಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸರ್ ನಂದು 162.5 ಇದೆ, ಬರುವುದಿಲ್ಲ. 163 ಅಂದರೆ 163 ಇರಬೇಕು, ಅದಕ್ಕಿಂತ ಕಡಿಮೆ ಬರುವುದಿಲ್ಲ. ಫೈನ್. ಸೊ ಒಂದು ವೇಳೆ ನಿಮ್ಮದೆಲ್ಲ ಎಕ್ಸಾಮ್ ಬರೀತಿ ನನ್ನ ಇಂಟ್ರೆಸ್ಟ್ ಇದ್ದರೆ 163 ಅಂತ ಹಾಕಿ ಎಕ್ಸಾಮ್ ಬರೀರಿ, ಮುಂದೆ ಬರುವುದಿಲ್ಲ, ಅದು ಬೇರೆ ಮಾತು. ಎಕ್ಸಾಮ್ ಪಾಸ್ ಆದಮೇಲೆ ತಾನೇ ಫಿಸಿಕಲ್. ಸೊ ಇಲ್ಲಿ ಬಹು ಆಯ್ಕೆ ಮಾದರಿ MCQ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಓನ್ಲಿ GK ಪೇಪರ್ ಅಷ್ಟೇ ಇರುತ್ತದೆ. ದಿಸ್ ಈಸ್ ಇಂಪಾರ್ಟೆಂಟ್. ಹಿಂದೆ ಪೇಪರ್ 1 ಅಂತ ಎಸ್ಸೆ ಇರ್ತಾ ಇತ್ತು, ಪ್ರಬಂಧ ಇರ್ತಾ ಇತ್ತು, ಟ್ರಾನ್ಸ್ಲೇಷನ್ ಇರ್ತಾ ಇತ್ತು, ಭಾಷಾಂತರ ಇರ್ತಾ ಇತ್ತು. ಇವಾಗ ಅದಿಲ್ಲ. ಓನ್ಲಿ GK. ಯಾರಿಗೆ ನಿಮಗೆ ಇಂಗ್ಲೀಷ್ ಪ್ರಾಬ್ಲಮ್ ಇತ್ತೋ, ಯಾರಿಗೆ ಪ್ರಬಂಧದಲ್ಲಿ ಗ್ರಿಪ್ ಇರಲಿಲ್ಲೋ, ನಿಮ್ಮೆಲ್ಲರಿಗೂ ಒಳ್ಳೆಯ ಅವಕಾಶ. ಜಸ್ಟ್ GK ಡಸಂಟ್ ಮೀನ್ ದ್ಯಾಟ್ ಜಸ್ಟ್ DK. ಇಟ್ ಈಸ್ 8-9 ಸಬ್ಜೆಕ್ಟ್ ಬರ್ತವೆ, ಅದನ್ನು ಡೀಟೇಲ್ ಡಿಸ್ಕಸ್ ಮಾಡೋಣ. ಸೊ 100 ಅಂಕಗಳ 2 ಗಂಟೆ ಟೈಮ್ ಇರುವಂಥ ಬಹು ಆಯ್ಕೆ ಮಾದರಿ. ಅಫ್ಕೋರ್ಸ್ ನೆಗೆಟಿವ್ ಅಂಕಗಳಿರ್ತವೆ. KE ಎಕ್ಸಾಮ್ ನಡೆಸುವುದರಿಂದ ಸೊ ನನ್ ಆಫ್ ದಿ ಅಬೌವ್ ಯಾವುದೂ ಇಲ್ಲ. 4 ಆಪ್ಷನ್ನಲ್ಲಿ ಇರಲಿಲ್ಲ ಅಂದರೆ 5ನೇದ್ದು ಎಕ್ಸ್ಟ್ರಾ ಟೈಮಲ್ಲಿ ಹಾಕಬೇಕಾಗತ್ತಾ, ಇಲ್ಲಾಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರ್ತಾವೆ. ಇನ್ನು ನೋಟಿಫಿಕೇಶನಲ್ಲಿ ಕ್ಲಿಯರಾಗಿ ಕೊಡ್ತಾರೆ. ಇದನ್ನು ತಲೆಯಲ್ಲಿ ಇಟ್ಕೊಂಡೇ ಅಧ್ಯಯನ ಸ್ಟಾರ್ಟ್ ಮಾಡಿ. ನೋಟಿಫಿಕೇಶನ್ ಆಗಿದೆ ಅಂತ ತಿಳ್ಕೊಂಡೆ ಸ್ಟಾರ್ಟ್ ಮಾಡಿ. ಫೈನ್. ಸರಿ, ಈಗ ಎಕ್ಸಾಮ್ ಮುಗೀತು. ಎಕ್ಸಾಮಲ್ಲಿ ಈ ಸಿಲೆಬಸ್ಸು ಸಾಮಾನ್ಯವಾಗಿ ನೋಟಿಫಿಕೇಶನಲ್ಲಿ ಕೊಡುವಂಥದ್ದು, ಸರ್ಕಾರ ಫಿಕ್ಸ್ ಮಾಡಿರುವಂಥದ್ದು. ಏನು? ಸಾಮಾನ್ಯ ಜ್ಞಾನ. ಸರ್ ಸಾಮಾನ್ಯ ಜ್ಞಾನ ಎಲ್ಲ ಬಂತು, ಇಲ್ಲಿ ಏನೇನು ಹೇಳಿಲ್ಲ ಇವೆಲ್ಲವೂ ಇಲ್ಲಿ ಬರ್ತಾವೆ. ಸೈನ್ಸ್ ಅಂತ ಕೇಳಿದ್ರೆ ಅಗೇನ್ EVS ಕವರ್ ಆಗ್ತದೆ. ಭೂಗೋಳಶಾಸ್ತ್ರ, ಭಾರತ, ಕರ್ನಾಟಕ, ಪ್ರಾಕೃತಿಕ ಎಲ್ಲ ಕವರ್ ಆಯ್ತು. ಪ್ಲಸ್ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್, ಭಾರತದ ಸಂವಿಧಾನ, ಅಫ್ಕೋರ್ಸ್, ಇತಿಹಾಸ. ಅಗೇನ್ ಇಲ್ಲಿ ಇತಿಹಾಸ ಅಂತ ಕೇಳಿದ್ರೆ ಸೊ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ, ಕರ್ನಾಟಕ ಎಲ್ಲ ಕವರ್ ಆಯಿತು. ನೆಕ್ಸ್ಟ್ ಭಾರತದ ಸ್ವತಂತ್ರ ಚಳುವಳಿ. ಎಸ್, ಪರ್ಟಿಕ್ಯುಲರ್ಲಿ ಇದು ಪ್ಯೂರ್ಲಿ ಏನು PSI ಸಿಲೆಬಸ್ ಇತ್ತಲ್ಲ, PSI ಸಿಲೆಬಸ್. ದಿಸ್ ಇಸ್ ನಥಿಂಗ್ ಬಟ್ PSI ಸಿಲೆಬಸ್. PSIಗೇನು GK ಸಿಲೆಬಸ್ ಇತ್ತಲ್ಲ ಅದೇ ವರ್ಡ್ಗಳಲ್ಲಿ ಇರುವಂಥದ್ದು. ಸೊ ಇಂಡಿಯನ್ ಫ್ರೀಡಮ್. ನಾರ್ಮಲಿ ಈ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಇಂಡಿಯನ್ ಹಿಸ್ಟ್ರಿ ಓದಬೇಕು. ಪ್ರಾಚೀನ ಭಾರತದಲ್ಲಿ ಕೇಳ್ತಾರೆ, ಮಧ್ಯಕಾಲದಲ್ಲೂ ಕೇಳ್ತಾರೆ, ಕರ್ನಾಟಕದಲ್ಲೂ ಕೇಳ್ತಾರೆ. ಆದರೆ ಸ್ವತಂತ್ರ ಚಳುವಳಿ ಹೆಚ್ಚು ಫೋಕಸ್ ಮಾಡ್ತಾರೆ. ಫೈನ್. ಸೊ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ. ಇಲ್ಲಿ ಮೋರಲ್, ನೀತಿ ಶಿಕ್ಷಣ ಸಹಜವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೊ 4-5 ಕ್ವಶನ್ಸ್ ಬರ್ತವ. ಈಗ KEದವರು ಎಕ್ಸಾಮ್ ನಡೆಸೋದ್ರಿಂದ ಸೊ ನೋಬಡಿ ನೋಸ್ ಕ್ವಶನ್ಸ್ ಜಾಸ್ತಿ ಕೂಡ ಬರ್ಬೋದು. ಬಟ್ ಇವೆಲ್ಲವೂ ಕೂಡ ಇದಕ್ಕೆ ಪಠ್ಯಕ್ರಮ ಅಂತ ಏನಿರೋದಿಲ್ಲ. ಸೊ ನೀವು ಕಾನ್ಸ್ಟಿಟ್ಯೂಷನ್ ಓದಿದ್ರೆ, ಕಾನ್ಸ್ಟಿಟ್ಯೂಷನ್ನ ಅರ್ಥ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ಇಲ್ಲಿ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀವಿ ನಾವು. ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ದಿ ಎಲ್ಲ ಕಾನೂನುಗಳ ತಾಯಿ. ಸೊ ಇದ್ರ ಜೊತೆಗೆ ಸರ್ ಮತ್ತೆ ಇಲ್ಲಿ ಕರೆಂಟ್ ಅಫೇರ್ಸ್ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರೆ, ಕಂಪಲ್ಸರಿ ಕರೆಂಟ್ ಅಫೇರ್ಸ್ ಇರ್ತದೆ, ಮತ್ತು ಅವೇ ಜಾಸ್ತಿ ಇರ್ತಾವೆ. ಆ ಸಾಮಾನ್ಯ ಜ್ಞಾನ ಅಂತಂದ್ರೆ ಅಲ್ಲಿ ಎಲ್ಲ ಬಂತು, ಕರೆಂಟ್ ಅಫೇರ್ಸು ಕೂಡ ಬಂತು. ಫೈನ್. ಸೊ ನೀವೇನಾದರೂ ಪ್ರಿಪೇರ್ ಆಗ್ತಾ ಇದ್ರೆ ಖಂಡಿತ ಕ್ವಾಲಿಟಿ, ಗುಣಮಟ್ಟ, KE ಲೆವೆಲ್ ಇರುವಂಥ ಈಗಾಗಲೇ ಸುಮಾರು ಎಕ್ಸಾಮ್ಗಳಲ್ಲಿ ಸೊ ಸೆಲೆಕ್ಷನ್ ಆಗ್ತಾ ಇರುವಂಥ ಅಭ್ಯರ್ಥಿಗಳನ್ನ ಟೆಲಿಗ್ರಾಮಲ್ಲಿ ನೀವು ಇರುವಾಗಲೇ ನೋಡಿರ್ತೀರಿ. ಇಲ್ಲ ಹೊಸದಾಗಿದ್ದರೆ ಜಸ್ಟ್ ಟೆಲಿಗ್ರಾಮ್ ಹೋಗಿ ಚೆಕ್ ಮಾಡಿ. ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ತರಗತಿಗಳು ನಿಮಗೆ ಮಾರ್ಗದರ್ಶನವೂ ಕೂಡ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೇನೆ, ಹ್ಯಾಪ್ ಲಿಂಕ್ ಕೊಟ್ಟಿದ್ದೇನೆ. ಸೊ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ನೀವು ಮೆಸೇಜನ್ನ ಮಾಡಬಹುದು. ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್. ಎಸ್,
ಸಾಮಾನ್ಯವಾಗಿ ಇಲ್ಲಿ ಯಾರು ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆಗಿರ್ತಾರೆ, ಸೊ ನಾನು ಅಗೇನ್ ಹೇಳಿದ್ನಲ್ಲ, ಇನ್ನು ಸಿ ಆ್ಯಂಡ್ ಆರ್ ರೂಲು ಅಮೆಂಡ್ಮೆಂಟ್ ಆಗಬೇಕು, ತಿದ್ದುಪಡಿ ಆಗಬೇಕು. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಿ-ಆ್ಯಂಡ್-ಆರ್ ರೂಲ್ ತಿದ್ದುಪಡಿ ಆಗಬೇಕು. ನಾರ್ಮಲಿ ಏನು ಬದಲಾವಣೆ ಆಗೋದಿಲ್ಲ. ಸೊ 1:5 ಒಂದು ಹುದ್ದೆಗೆ 5ರಂತೆ, ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದ್ರು ನೋ ಪ್ರಾಬ್ಲಮ್. ಸೊ ಸರ್ ಅದೆಂಗೆ ಒಂದು ಹುದ್ದೆ ಅದಂತ ತಗೋಣ, ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾಸ್ಟ್ಗೆ. ಸೊ ಈ ಒಂದು ಹುದ್ದೆಗೆ 5 ಜನರಲ್ಲಿ ಫಿಸಿಕಲ್ 5 ಜನ ಪಾಸ್ ಆದ, ಅಫ್ಕೋರ್ಸ್ ಅದರಲ್ಲಿ ಜಾಸ್ತಿ ಯಾರು ಮಾರ್ಕ್ಸ್ ಇದ್ದು ಅವ್ರು ಸೆಲೆಕ್ಟ್ ಆಗ್ತಾರೆ. ಸೊ ಸಾಮಾನ್ಯವಾಗಿ ಇದರ ನೇತೃತ್ವವನ್ನು ಜಿಲ್ಲಾಧಿಕಾರಿಗಳು ವಹಿಸ್ಕೊಂಡಿರ್ತಾರೆ. ಸಹಜವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ದವರೇ ಸೊ ಇದನ್ನು ನೇಮಕಾತಿ, ಈ ಒಂದು ಫಿಸಿಕಲನ್ನು ನಾರ್ಮಲಿ ಮಾಡ್ತಾರೆ. ಅವರ ಸಪೋರ್ಟ್ ತಗೊಳ್ಳಾರ್ದೆ ಅವ್ರಿಗೆ ಕೊಟ್ಟಾಗೋದಿಲ್ಲ ಇವು. ಸರಿ, ಈ ಫಿಸಿಕಲಲ್ಲಿ ಹೆಂಗೆ ಸರ್? ಎಟ್ ಪ್ರೆಸೆಂಟ್ ಆ್ಯಸ್ ಪರ್ 2019 ರಿಕ್ರೂಟ್ಮೆಂಟ್. ಯಾಕೆ ಅಂತ ಕೇಳಿದರೆ, ಸೊ ಸಿ-ಆ್ಯಂಡ್-ಆರ್ ರೂಲ್ಸ್ ನಾರ್ಮಲಿ ಇದೇ ಇರ್ತದೆ, ಚೇಂಜ್ ಆಗೋದಿಲ್ಲ. 99% ಚೇಂಜ್ ಆಗೋದಿಲ್ಲ. ಸೊ 1% ನೋಬಡಿ ನೋಸ್. ಗಂಡು ಮಕ್ಕಳಿಗೆ ಅಥವಾ ಪುರುಷರಿಗೆ 163 ಸೆಂಟಿಮೀಟರ್ ಹೈಟ್. ನಾರ್ಮಲಿ ನಮಗೆ PSI ಅಲ್ಲಿ 168 ಸೆಂಟಿಮೀಟರ್ ಇರ್ತದೆ. ಸೊ ಇಲ್ಲಿ ಯಾರಿಗೆ ಹೈಟ್ ಇಲ್ಲ ಅವರಿಗೆ ಒಳ್ಳೆಯ ಅವಕಾಶ. ಸೊ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಅಲ್ಲಿ ಕೂಡ ಅಷ್ಟೇ ಇರ್ತದೆ, ಇಲ್ಲಿ ಕೂಡ ಅಷ್ಟೇ. ಸೊ ದರ್ ಈಸ್ ನಥಿಂಗ್ ಚೇಂಜ್. ಇನ್ನು ಪುರುಷ ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿ 81 ಸೆಂಟಿಮೀಟರ್ ಚೆಸ್ಟ್ ಇರಬೇಕು. ಅದನ್ನು ಸ್ಟ್ರೆಚ್ ಮಾಡಿದಾಗ, ಸೊ ನಮ್ಮ ಚೆಸ್ಟ್ ಇಲ್ಲ, ಫಸ್ಟು ರಿಟರ್ನ್ ಎಕ್ಸಾಮ್ ಪಾಸ್ ಆಗಿ KE ನಡೆಸುವಂಥ CT ಎಕ್ಸಾಮ್ ಪಾಸ್ ಆಗುವಂಥದ್ದು ಸುಲಭವಲ್ಲ. ಸೊ ನೆಕ್ಸ್ಟು ಓನ್ಲಿ ಹೆಣ್ಮಕ್ಳಿಗೆ ಮಾತ್ರ ವೇಟು, ಬಟ್ ವೇಟ್ 49 ಪಾಯಿಂಟ್. ನಾರ್ಮಲಿ ನಮಗೆ PSIಯಲ್ಲಿ ಕಾನ್ಸ್ಟೇಬಲಲ್ಲಿ 45 kg ಇರ್ತದೆ. ಸೊ ಸಿ-ಆ್ಯಂಡ್-ಆರ್ ರೂಲ್ ಚೇಂಜ್ ಆದಾಗ ಮೇ ಬಿ ಇದು 1:45 ತಂದು ಇಳಿಸ್ಬೋದು, ನನ್ನ ಒಂದು ಎಕ್ಸ್ಪೆಕ್ಟೇಷನ್ನು. ಸೊ ಪ್ರೆಸೆಂಟ್ ಆಗಿ 49 ಇದೆ. ಸೊ ಸಿಸ್ಟರ್ಸ್, ನೀವು ಯಾರೇ ಇರ್ರಿ, ನಿಮ್ಮ ವೇಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಓದೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಒಂದ್ಸಲ ಎಕ್ಸಾಮ್ ಆದಮೇಲೆ ಚೆನ್ನಾಗಿ ಊಟ ಮಾಡಿ ಒಂದಿಷ್ಟು ಸೊ ಬೇರೆ ಬೇರೆ ಅದಾವೆ, ಅದಕ್ಕೆ ಅವುಗಳನ್ನು ಅಳವಡಿಸ್ಕೊಂಡ್ರೆ ಯಾರು ಬೇಕಾದರೂ ಬರೇ ಫಿಸಿಕಲ್ ನಡೆಯುವಾಗ ಬಾಳೆಹಣ್ಣು ತಿಂದೇ ವೇಟ್ ಬರ್ಸಿದ್ದಾರೆ ಎಷ್ಟೋ ಜನ. ಅದ್ರ ಬಗ್ಗೆ ತಲೆ ಕೆಡಿಸೋಕೆ ಹೋಗಬೇಡಿ. ಇನ್ನು ಫಿಸಿಕಲಲ್ಲಿ ಏನಿರ್ತದೆ, ಸೊ ಹೈಟ್ ಎಲ್ಲ ಚೆಕ್ ಮಾಡಿದ್ರೆ, ಹೈಟ್ ವೇಟ್ ಚೆಕ್ ಮಾಡಿದ ಮೇಲೆ ನಿಮಗೆ 5 ಟೆಸ್ಟ್ ಇರ್ತಾವೆ. 5ರಲ್ಲಿ 3 ಪಾಸ್ ಆಗಬೇಕು. ಒಂದು 100 ಮೀಟರ್ ರನ್ನಿಂಗ್ 15 ಸೆಕೆಂಡು. ನಾರ್ಮಲಿ ಆರೋಗ್ಯವಾಗಿರುವಂಥ ಎಲ್ಲ ಪುರುಷರು ಕೂಡ ಇದನ್ನು ಓಡ್ತಾರೆ, ದ ಹೆಲ್ದಿ ಪರ್ಸನ್. ನೆಕ್ಸ್ಟು ಐ ಜಂಪ್ ನಾರ್ಮಲ್, ಸೊ 1.20 ಮೀಟರ್. ಸೊ ನೆಕ್ಸ್ಟು ಲಾಂಗ್ ಜಂಪ್, ಸೇಮ್ ಟು ಸೇಮ್ PS ಆಗಿರುವಂಥದ್ದೇ. ನೆಕ್ಸ್ಟು ಗುಂಡು ಎಸೆತ, ಶಾರ್ಟ್ ಪುಟ್. ಸೊ ಇನ್ನೂ ಒಂದು ರನ್ನಿಂಗು 2 ರೌಂಡ್, 800 ಮೀಟರ್, ಒಂದು 400 ರೌಂಡನ್ನು 2 ರೌಂಡ್. ಸೊ ಅದು ಹೆಚ್ಚು ಕಡಿಮೆ 3 ನಿಮಿಷ, ನಿಯರ್ಲಿ 3 ನಿಮಿಷ. ಸೊ ಇಷ್ಟು ಕೂಡ ಇವು 5ರಲ್ಲಿ ನೀವು 2 ಪಾಸ್ ಆಗಬೇಕು. ಇನ್ನು ಹೆಣ್ಮಕ್ಳಿಗೆ ಸೇಮ್ 100 ಮೀಟರು, 200 ಮೀಟರ್ 2 ರನ್ನಿಂಗ್. ಸೊ ಇಲ್ಲಿ ಅವರಿಗೆ ಟೈಮ್ ಜಾಸ್ತಿ ಇರ್ತದೆ, ಇಲ್ಲಿ ಕೂಡ. ಸೊ ಜಸ್ಟ್ 1 ರೌಂಡ್ ಹಾಕೋದಕ್ಕೆ ಜಾಸ್ತಿ 40 ಸೆಕೆಂಡ್ ಅಂತೆ, ಆರಾಮು. ಸೊ ಅರ್ಧ ರೌಂಡ್, 1 ರೌಂಡ್ನಲ್ಲಿ ಅರ್ಧ ರೌಂಡ್ ಹಾಕೋದಕ್ಕೆ. ನೆಕ್ಸ್ಟು ಐ ಜಂಪು, ಸೊ 1 ಮೀಟರ್ಗಿಂತ ಕಡಿಮೆನೆ. ಲಾಂಗ್ ಜಂಪು ಕೂಡ 2.5 ಮೀಟರು. ಗುಂಡೆ ಎಸೆತ ಇವನು ಸಣ್ಣದಿರ್ತದೆ, ಸೊ ಸಮಥಿಂಗ್ 3.75. ಇಷ್ಟೆಲ್ಲ ಹೆಣ್ಮಕ್ಕಳಿಗೆ ಮತ್ತು ಮಾಜಿ ಸೈನಿಕರಿಗೆ. ಸೊ ಇವುಗಳಲ್ಲಿ 3 ಎಕ್ಸಾಮ್ ಪಾಸ್ ಆದರೆ ಸಾಕು, ಇವಕ್ಕೆ ಯಾವೇ ಮಾರ್ಕ್ಸ್ ಇರುವುದಿಲ್ಲ. ಸೊ ಜಸ್ಟ್ ನೀವು CTಯಲ್ಲಿ ತೊಗೊಂಡಂಥ ಮಾರ್ಕ್ಸ್ನೇ ಕನ್ಸಿಡರ್ ಮಾಡ್ತಾರೆ. ಫೈನ್. ಸೊ ಇದು ಫಿಸಿಕಲ್ ಬಗ್ಗೆ. ಸೊ ಫಿಸಿಕಲ್ ಬಗ್ಗೆ ಇನ್ನೊಂದು ಸಲ ಬೇಕಿದ್ರೆ ನೋಡಿ. ಇವನ್ನ ಹೊರತುಪಡಿಸಿ ಏನಾದರೂ ಡೌಟ್ಸ್ಗಳಿದ್ದರೆ ಇವನ್ನ ಬಿಟ್ಟು 163 ಇದೆ, 162 ಇದೆ, ನಡೆಯೋದಿಲ್ಲ. 160, ಸೊ 160 ಏನು 163ನೇ ಇರಬೇಕು. ಫೈನ್. ನೆಕ್ಸ್ಟು ಇನ್ನು ಮೆಡಿಕಲ್ ಎಸ್, ಹೆಚ್ಚು ಕಡಿಮೆ ಇದು ಸೆಲೆಕ್ಷನ್ ಲಿಸ್ಟೇ ಆಗಿರ್ತದೆ. ಸೊ ಯಾರು ಫಿಸಿಕಲಲ್ಲಿ ಪಾಸ್ ಆಗ್ತಾರೆ, ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬಿಡ್ತಾರೆ. ಸಹಜವಾಗಿ ಒಂದು ಯೂನಿಫಾರ್ಮ್ ಪೋಸ್ಟು ಅಂತ ಕೇಳಿದ್ರೆ, ಸೊ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಮೇ ಬಿ PSIಗಿಂತ ಸ್ಟ್ರಿಕ್ಟ್ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಇದು ಎಲ್ಲ CT ಎಕ್ಸಾಮ್ ಪಾಸ್ ಆದ ಮೇಲೆ ಅದು ಮುಂದೆ. ನೆಕ್ಸ್ಟ್ ಏಜ್ ಲಿಮಿಟು. ಅಟ್ ಪ್ರೆಸೆಂಟ್ ಆಗಿ ಏಜ್ ಲಿಮಿಟು ಆಲ್ರೆಡಿ ಗೌರ್ಮೆಂಟ್ ಹೇಳಿದೆ 2027. ಸೊ ಡಿಸೆಂಬರ್ 31ರವರೆಗೆ ನಡೆಯುವ ಎಲ್ಲ ನೇಮಕಾತಿಗಳಲ್ಲಿ 5 ಇಯರ್ಸು ರಿಲ್ಯಾಕ್ಸೇಷನ್ ಅಂತ ಹೇಳಿದೆ. ಕೊಡಲೇಬೇಕಿಲ್ಲಿ ಕೂಡ. ಸೊ ಮಿನಿಮಮ್ ESIಗೆ 21 ಏಜು, ಮೀನ್ಸ್ ಡಿಗ್ರಿ ಪಾಸ್ ಆಗಿರಬೇಕಲ್ಲ, 21 ಏಜು ಮ್ಯಾಕ್ಸಿಮಮ್ ಏಜು. ಬಟ್ ಮ್ಯಾಕ್ಸಿಮಮ್ ಏಜು ಫೈನಲ್ ಆಗಿಲ್ಲ. ಬಟ್ ಸೊ ಈಗ ಪ್ರೆಸೆಂಟ್ ಆಗಿ 26 GMದವರಿಗಿದೆ
ಪ್ರೆಸೆಂಟಾಗಿ. ಇದಕ್ಕೆ 5 ಸೇರಿಸಿದರೂ ಮಿನಿಮಮ್ 31 ಆಗ್ತದೆ, 31 ಇಯರ್ಸ್. ಆಲ್ರೆಡಿ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್ಗೆ 32 ಕೊಟ್ಟಿದ್ದಾರೆ. ಸೊ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಿನಿಮಮ್ 32 ಜಿ ಎಮ್ನವರಿಗೆ, 32ರಿಂದ 33 ಜಿ ಎಮ್ನವರಿಗೆ ಕೊಡ್ಬೋದು ಮಿನಿಮಮ್. ಇನ್ನು SC ST OBC ಇನ್ ದ ಸೆನ್ಸ್ ಸಮಥಿಂಗ್ 2A 2B 3A 3B ಎಲ್ಲರೂ ಬಂದರು. ಈಗ ಪ್ರೆಸೆಂಟ್ ಆಗಿ 29 ಇದೆ, +5 ಅಂದ್ರೂ 34 ಮಿನಿಮಮ್. ಆಲ್ರೆಡಿ ಕಾನ್ಸ್ಟೇಬಲ್ಗೆ 35 ಕೊಟ್ಟಿರೋದ್ರಿಂದ ನನ್ನ ಎಕ್ಸ್ಪೆಕ್ಟೇಷನ್ನು 35 to 37 ಮಿನಿಮಮ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. 37. ಸೊ ಮಿನಿಮಮ್ ಅಂತೂ ಈಗ ಏನದಲ್ಲ, ಈ 33 35 ಮಿನಿಮಮ್ ಅಂತೂ ಸಿಗುತ್ತೆ. ಸೊ ಏಜ್ ಲಿಮಿಟ್ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಕವರ್ ಆಗ್ತೀರಿ. ಇದು ಸಬ್ ಇನ್ಸ್ಪೆಕ್ಟರ್ಗೆ. ಇನ್ನು ಎಕ್ಸೈಸ್ಗೆ PUC ಕ್ವಾಲಿಫಿಕೇಷನ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಸೊ ಅಗೇನ್ ಈಗೇನು ಪೊಲೀಸ್ ಕಾನ್ಸ್ಟೇಬಲ್ಗೆ ನಡೀತಾ ಇದೆಯಲ್ಲ 30 ಮತ್ತು 35 ಗರಿಷ್ಠ ಮಿನಿಮಮ್ ಇರ್ತದೆ ಇಷ್ಟು. ಸೊ ಅಫಿಷಿಯಲ್ ಆಗಿ C&I ಹೆಚ್ಚು ಕಡಿಮೆ 5 ಇಯರ್ಸ್ ಅಂತ ಕೇಳಿದ್ರೆ ಅದು ಅಲ್ಲಿಗೆ ಬರ್ತದೆ, 1 ವರ್ಷ ಮೇಲೆ ಕೆಳಗೆ. ಸರಿ ಈ ವರ್ಷದ ಒಂದು ಏನು ಇವತ್ತು 2026, ಸೊ ಜುಲೈ ಗೌರ್ಮೆಂಟ್ ಆಫ್ ಕರ್ನಾಟಕ ಕೆಲವೊಂದು ಬದಲಾವಣೆಗಳನ್ನು ಮಾಡಿದೆ. ಏನು, ಎಕ್ಸಾಮನ್ನು ಹಿಂದೆ KPSC ನಡೆಸ್ತಾ ಇತ್ತು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಗಾರ್ಡನ್ನ. ಈಗ KEಗೆ ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, KE ಮುಖ್ಯಸ್ಥರು ಪ್ರಸನ್ನ ಸರ್ ಅಂತ IAS ಆಫೀಸರ್ 2017 ಆರ್ ಸಮಥಿಂಗ್ ಬ್ಯಾಚ್ IAS ಆಫೀಸರ್. ಸೊ ಎಷ್ಟು ಪಾರದರ್ಶಕವಾಗಿ, ಸ್ಟ್ರಿಕ್ಟ್ ಆಗಿ, ಕ್ವಾಲಿಟಿ ಗುಣಮಟ್ಟದಿಂದ ಒಂದು ಎಕ್ಸಾಮನ್ನು ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ಕರ್ನಾಟಕದಲ್ಲೆಲ್ಲ, ಈವನ್ ಬೇರೆ ರಾಜ್ಯದ ನೇಮಕ ಪ್ರಾಧಿಕಾರಗಳು ಕೂಡ KE ಮಾಡೆಲನ್ನು ಅಳವಡಿಸ್ಕೊಳ್ತಾ ಇದ್ದಾವೆ. ಸೊ ಯಾರು ನಿಮಗೆ, ಎಸ್ ಅಫ್ಕೋರ್ಸ್ ನಾನು ಕೂಡ ಸಣ್ಣವನಿರುವಾಗಲೂ ಕೂಡ ESI ಬಗ್ಗೆ ನೀವೆಲ್ಲರೇನು ಸುದ್ದಿಗಳು ಕೇಳ್ತಿರಲ್ಲ, ನಾನು ಕೇಳಿದ್ದೇನೆ. ಈಗ ಅವುಗಳನ್ನು ನೀವು ಕೇಳ್ಕೊಂತ ಕೂತ್ಕೊಂಡ್ರೆ ನೀವು ಅದರಲ್ಲೇ ವಯಸ್ಸಾಗಬೇಕಾಗತ್ತೆ. ಸೊ ಓದುವವರಿಗೆ ಒಳ್ಳೆಯ ಅವಕಾಶ. ಒಂದೇ ಬದಲಾವಣೆ KEಗೆ. ಸೊ KE ಇದೆ ಅಂತ ಕೇಳಿದರೆ ಕ್ವಾಲಿಟಿ ಕ್ವಶನ್ ಪೇಪರ್ ಬರ್ತದೆ, ಕ್ವಾಲಿಟಿ ಕಂಟೆಂಟು, ಕ್ವಾಲಿಟಿ ಸೋರ್ಸಸ್ಸೇ ನೀವು ಓದಬೇಕು. ನೆಕ್ಸ್ಟ್ ESIಗೆ GK ಪತ್ರಿಕೆ ಮಾತ್ರ. ಎಸ್, ಓನ್ಲಿ ಒನ್ ಪೇಪರ್ ಮಾತ್ರ ಇದೆ. ಹಿಂದೆ 2 ಪೇಪರ್ ಇದ್ದು, ಒಂದು ಸೊ GK ಪೇಪರು, ಇನ್ನೂ ಒಂದು ಈ ಡಿಸ್ಕ್ರಿಪ್ಟಿವ್ ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ ಇರುವಂಥ ಪತ್ರಿಕೆ. ಇವಾಗ ಅದು ಇಲ್ಲ. ಸೊ ಸಾಮಾನ್ಯವಾಗಿ ಈ ESI ಅಥವಾ PSI ಇಂಥ ಹುದ್ದೆಗಳಿಗೆ ಸೊ ಒಂದು ಪತ್ರ ವ್ಯವಹಾರ ಬೇರೆ ಬೇರೆ ವಿಚಾರಗಳ ಕಾರಣದಿಂದಾಗಿ ಅದನ್ನು ಹಿಡ್ತಾ ಇದ್ರು. ಬಟ್ ಅದೇನೇ ಕಾರಣ ಇರಲಿ, ಈ ಸದ್ಯ ಅಂತೂ ಇಲ್ಲ. ಸೊ ಸ್ಪರ್ಧಾ ಆಕಾಂಕ್ಷಿಗಳ ದೃಷ್ಟಿಕೋನದಿಂದ ಇದು ಒಳ್ಳೆಯ ಅವಕಾಶ. ಯಾರಿಗೆ ಇಂಗ್ಲೀಷ್ ಬರುವುದಿಲ್ಲ, ಯಾರಿಗೆ ಭಾಷಾಂತರ ಸಮಸ್ಯೆ ಇತ್ತು, ಪ್ರಬಂಧ ಸಮಸ್ಯೆ ಇತ್ತು, ಈಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಫೈನ್, ಇದು ನಂಬರ್ 2. ನೆಕ್ಸ್ಟು, ಈಗ ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆ ಏನಿತ್ತಲ್ಲ PUC ಮೇಲೆ, ಸೊ ಅಲ್ಲಿ ಕೂಡ ಹಿಂದೆ ಒಂದು GK ಅಂತ ಒಂದಿತ್ತು, ಕನ್ನಡ ಅಂತ ಇತ್ತು. ಈಗಿಲ್ಲ, ಒಂದೇ GK, ಓನ್ಲಿ GK, ಸೇಮ್ ಸಿಲೆಬಸ್, ಓನ್ಲಿ ಇದು PUC ಮೇಲೆ ಇರ್ತದೆ. ಒಂದಿಷ್ಟು ಕ್ವಶನ್ಸು ಮೀಡಿಯಂ ಲೆವೆಲ್ಲು, ಡಿಫಿಕಲ್ಟ್ ಲೆವೆಲ್ ಇರ್ತವೆ. ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ಡಿಗ್ರಿ ಮೇಲೆ ಇರ್ತದೆ, ಅಫ್ಕೋರ್ಸ್ ಡಿಫಿಕಲ್ಟ್ ಕ್ವಶನ್ಸ್ ಇರ್ತವೆ. ನೆಕ್ಸ್ಟ್, ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆ ಡಿಸ್ಟ್ರಿಕ್ಟ್ ಲೆವೆಲ್, ಉದಾಹರಣೆಗೆ ಮೈಸೂರಿಗೆ ಎಷ್ಟು ಪೋಸ್ಟ್ ಅದಾವೆ ಈಗ ಕಾನ್ಸ್ಟೇಬಲ್, ಬಟ್ ಇಲ್ಲಿ ಸೊ ಈಗ ರಾಜ್ಯ ಮಟ್ಟದ ಪೂರ್ತಿ, ಉದಾಹರಣೆಗೆ ಒಂದು 900 ಪೋಸ್ಟ್ ಅದಾವ ಅಂದ್ಕೊಳ್ಳೋಣ. ಈ 900 ಪೋಸ್ಟನ್ನು ಸೊ ಸ್ಟೇಟ್ ವೈಸ್ ಈಗಿದ್ದಾಗ ಏನಾಗುತ್ತೆ, ಆಸ್ಪರೆಂಟ್ಗಳಿಗೆ, ಈವನ್ ನಾನು ಪೊಲೀಸ್ ಕಾನ್ಸ್ಟೇಬಲ್ ಹಿಂಗೆ ಮಾಡಬೇಕಂತ, ಯಾಕೆಂದರೆ ಒಬ್ಬ ಹುಡುಗ ಒಂದು ಡಿಸ್ಟಿಕ್ಕಲ್ಲಿ 70 ಮಾಡಿರ್ತಾನೆ, ಅಲ್ಲಿ ಅವನು ಆಗೋದಿಲ್ಲ, 72 ನಿಂತಿರ್ತದೆ. ಇನ್ನೊಂದು ಡಿಸ್ಟಿಕಲ್ಲಿ 55ಕ್ಕೆ ಅಥವಾ ಸಮಥಿಂಗ್ 61ಕ್ಕೆ ನಿಂತಿರ್ತದೆ. 9 ಅಂಕಗಳು ತೊಗೊಂಡ್ರು ಕೂಡ ಇವನು ಹೆಚ್ಚು ತೊಗೊಂಡ್ರು ಆಗಲಿಲ್ಲ, ಇಲ್ಲಿ ಯಾರೋ ಒಬ್ಬಂದು 9 ಅಂಕ ಕಡಿಮೆ ತೊಗೊಂಡ್ರು ಆಗಿರ್ತದೆ. ಈ ಥರ ಸ್ಟೇಟ್ ಲೆವೆಲ್ಗಿನ ಇದ್ದರೆ ಸೊ ಆಯ್ಕೆ ಆಗುವಂಥವ್ರಿಗೆ ಒಳ್ಳೆಯದಾಗುತ್ತೆ. ಸೊ ಇದು 4ನೇ ಒಂದು ಬದಲಾವಣೆ. 5ನೇ ಬದಲಾವಣೆ ಏನು ಅಂತ ಕೇಳಿದರೆ, ಈಗೇನು ತಂದರಲ್ಲ, ಸರ್ಕಾರ ಅನುಮತಿ ಕೊಟ್ಟಿದೆ ಎಕ್ಸಾಮ್ ಪ್ಯಾಟರ್ನ್ಗೆ. ಇದ್ರ ಜೊತೆಗೆ ಯಾವುದೇ ಒಂದು ಜಾಬ್ ಇರಲಿ, ಅದು ಯಾವುದೇ ಜಾಬ್ ಇರಲಿ, ಅದಕ್ಕೆ ಸೊ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಇರ್ತವೆ. ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತ ಇರ್ತವೆ. ಇಲ್ಲಿ ಹೆಂಗಿರ್ತದೆ ಅಂದರೆ ರ್ಯಾಂಕ್, ಯಾರಾದ್ಮೇಲೆ ಯಾರು ಬರ್ತಾರೆ, ಪ್ರತಿಯೊಂದು ಕ್ವಾಲಿಫಿಕೇಷನು ಎಲ್ಲವಷ್ಟು ಕೂಡ ಇಲ್ಲೆಲ್ಲ ಇರ್ತದೆ. ಇಲ್ಲಿ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಏನಂತ ಹೇಳಿದ್ದಾರೆ, ಅಬಕಾರಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರುವ ಷರತ್ತಿಗೆ ಒಳಪಟ್ಟು ಅವು ತಿದ್ದುಪಡಿಗಳನ್ನು ತರಬೇಕು. ಆ ತಂದ ಮೇಲೆ
ಸೊ ಈ ಕೆಳಗಿನಂತೆ ಆದೇಶಿಸಲಾಗಿದೆ. ನೇಮಕಾತಿಯನ್ನು ತ್ವರಿತಗತಿಯಲ್ಲಿ ಮಾಡಬೇಕು. ಸರಿ ಸರ್, ಯಾವಾಗ ಆಗ್ತದೆ? ಸೊ ಈ ಒಂದು R&R ತಿದ್ದುಪಡಿ ತರಬೇಕು ಅಂತ ಕೇಳಿದ್ರೆ ಹೆಚ್ಚು ಕಡಿಮೆ 15 days to 1 month ಮಿನಿಮಮ್ ಬೇಕಾಗುತ್ತೆ. ನನ್ನ ಅಂದಾಜಿನ ಪ್ರಕಾರ KE ಈಗಾಗಲೇ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, June 30ಕ್ಕೆ ಬಂದು ಮಾತ್ರ ನೋಟಿಫಿಕೇಶನ್ ಮಾಡ್ತೀವಿ. June 30 ಒಳಗಡೆ ನಮ್ಮ KEಗೆ ಬರುವಂಥ, ಇನ್ನೂ KEಗೆ ಹೋಗಿಲ್ಲ, ಇದು KE ಎಕ್ಸಾಮ್ ನಡೆಸುವಂಥ ಒಂದು ಪ್ರಾಧಿಕಾರ ಮಾಡಿದ್ದಾರೆ, ಇನ್ನು KEಗೆ ಅದು ಹೋಗಿಲ್ಲ. KEಗೆ June 30, ಆಲ್ರೆಡಿ June 30 ಆಯಿತು. ಸೆಪ್ಟೆಂಬರಲ್ಲಿ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ ಮಿನಿಮಮ್, ನನ್ನ ಒಂದು ಅಂದಾಜಿನ ಪ್ರಕಾರ. ಸೆಪ್ಟೆಂಬರಲ್ಲಿ, ಈಗ ಜುಲೈ ಆಗಸ್ಟು, ಸೆಪ್ಟೆಂಬರ್ ಆಗಸ್ಟ್ ಮುಗಿದ ತಕ್ಷಣವೇ ನೀವೇನು ಮಾಡಬೇಕು, KEಗೆ ಯಾವಾಗ ನೇಮಕಾತಿ ಅಧಿಸೂಚನೆ ಹೊರಡಿಸುತ್ತೋ ಅವರು 2 months ಕೊಡ್ತಾರೆ. ನೋಟಿಫಿಕೇಶನ್ ಆದ ದಿನದಿಂದ 2 months ಕೊಡ್ತಾರೆ. ಬಿಕಾಸ್ ಎಕ್ಸಾಮ್ ನಡೆಸೋದಕ್ಕೆ ಇರುವಂಥ ಪ್ರಾಧಿಕಾರ ಅದು, ಈ KPSC KSP ಥರ ಅಲ್ಲ. ಫೈನ್. ಹಾಗಾಗಿ ನೀವು ಯಾರು ಎಲಿಜಿಬಲ್ ಇದ್ದೀರಿ ಇವತ್ತಿನಿಂತನೇ ಸೀರಿಯಸ್ ಆಗಿ ಕವರ್ ಅಧ್ಯಯನ ಮಾಡಿದರೆ ಖಂಡಿತ ಓಪಿಟ್ಕೊಳ್ಳಿ. ನೋಟಿಫಿಕೇಶನ್ ಆದಮೇಲೆ, ಎಕ್ಸಾಮ್ ಡೇಟ್ ಡಿಕ್ಲೇರ್ ಆದಮೇಲೆ 1 ತಿಂಗಳಿದ್ದಾಗ ಒತ್ತಡ ಆಗಕತ್ತತೆ, ಹೆಂಗೆ ಓದಬೇಕು, ಆ ಥರ ಶಾರ್ಟ್ಕಟ್ಗಳು ಎಲ್ಲರಿಗೂ ಗೊತ್ತಿದ್ರೆ, ಇನ್ಕ್ಲೂಡಿಂಗ್ ಮೀ, ಅಷ್ಟು ಕಷ್ಟಪಟ್ಟು 2 ವರ್ಷ 3 ವರ್ಷ ಎಲ್ಲ ಯಾವುದೋ ಊರಲ್ಲಿ ಇದ್ಕೊಂಡು ಓದೋದಿಲ್ಲ. ಹಾಗಾಗಿ ಇವಾಗ ನಿಂತನೇ ಸ್ಟಾರ್ಟ್ ಮಾಡಿ. ನಿಮ್ಮದು ಏಜ್ 21 ಇರಲಿ, 31 ಇರಲಿ, 35 ಏಜ್ ಇರಲಿ, ಏಜ್ ಜಾಸ್ತಿ ಇದ್ದಷ್ಟು ಮೆಚುರಿಟಿ ಜಾಸ್ತಿ ಇರಬೇಕು. ಬದುಕಿನಲ್ಲಿ ಕಷ್ಟ, ನೋವುಗಳು, ಅನುಭವಗಳನ್ನು ಅನುಭವಿಸಿದ್ದೀರಿ ಅಂತಂದರೆ ಆ ಮೆಚುರಿಟಿ ಬದ್ಧತೆ ಇರಬೇಕು. ಇದನ್ನು ಗಮನದಲ್ಲಿ ಇಟ್ಕೊಂಬಿಡಿ. ಸರ್, ಎಷ್ಟು ಪೋಸ್ಟ್ ಅದಾವ? ಈಗಾಗಲೇ ಅಧಿಕೃತವಾಗಿಯೇ ಗೊತ್ತಾಗಿದೆ, 265 ESI ಪೋಸ್ಟ್ ಅದಾವ. ಇದರಲ್ಲಿ ಹೈದರಾಬಾದ್, ಕರ್ನಾಟಕ ಮತ್ತು ನಾನ್ HK ಸಮಥಿಂಗ್ 59-57 ಸಮಥಿಂಗ್ ಏನೋ ಇಲ್ಲಿ ಪೋಸ್ಟ್ ಅದಾವೆ. ಈ ಕಡೆ ಒಂದು 200+ ನಿಯರ್ ಪೋಸ್ಟ್ ಅದಾವೆ. ಇದರಲ್ಲಿ ಕೂಡ HK ಮತ್ತು ನಾನ್ HK ಎರಡೂ ಕೂಡ ಇರ್ತವೆ. ಒಟ್ಟಿನಲ್ಲಿ ನೀವು ಪ್ರಿಪೇರ್ ಆಗಿ. ಫೈನ್. ನೆಕ್ಸ್ಟ್ ಸರ್, ಇಲ್ಲಿಯ ತನಕ ನಾನು ಹಿಂದೆ ನೋಡಿದ್ದೆ ESI ಅಂದ ತಕ್ಷಣ, ಈವನ್ ವೆನ್ ಐ ವಾಸ್ ಡಿಗ್ರಿ ಫಸ್ಟ್ ಇಯರ್, ಆವಾಗಲೂ ನೇಮಕಾತಿ ಆಗಿತ್ತು 2013 ವೆನ್ ಐ ಕಂಪ್ಲೀಟೆಡ್ ಡಿಗ್ರಿ, ಐ ರೋಟ್ ದ ಎಕ್ಸಾಮ್. ಫಸ್ಟ್ ಡಿಗ್ರಿ ಮೇಲಿನ ಎಕ್ಸಾಮ್ ನಾನು ಬರೆದದ್ದು. ಐ ಸ್ಕೋರ್ಡ್ ಗುಡ್. ಬಟ್ ಎಕ್ಸಾಮೇ ಬರೆದಿನಿ, ಒಳ್ಳೆ ಸ್ಕೋರ್ ಮಾಡಿದ್ದೀನಿ ಅಂತಂದ್ರೆ, ಈವನ್ ಟ್ರಾನ್ಸ್ಲೇಷನ್ ಇತ್ತು, ಐ ವಾಸ್ ಗುಡ್ ಇನ್ ಟ್ರಾನ್ಸ್ಲೇಷನ್. ಆವತ್ತು ರೂಮರ್ಸ್ಗಳನ್ನು ಕೇಳಿದೆ. ನನಗೆ ಅನುಭವಕ್ಕೆ ಬರುವ ತನಕ, ನಾನು ಕಣ್ಣಾರೆ ನೋಡುವುದ ತನಕ ನನಗೆ ರೂಮರ್ಸೇ. ಈಗ KE ಎಕ್ಸಾಮ್ ನಡೆಸ್ತಾ ಇದೆ, ನಿಮಗೆ ಬಿಟ್ಟು ವಿಚಾರ. ನೀವು ಇನ್ನೂ ಕೂಡ ಅದೇ ಕಟ್ಟುಕತೆಗಳನ್ನು, ಹುದ್ರಿ ಪುರಾಣಗಳನ್ನು ಹೇಳ್ಕೊಂಡು ತಿರುಗಾಡ್ತೀರಿ ಅಂತ ಕೇಳಿದ್ರೆ ಹೇಳ್ಕೊಳ್ಳಿ. ಏಜ್ ಮುಗಿದ ಮೇಲೆ, ಅವಕಾಶಗಳು ಮಿಸ್ ಆದ ಮೇಲೆ, ನಾನು ಹಂಗಿರ್ತಿದ್ದೆ ಹಿಂಗಿರ್ತಿದ್ದೆ ಅಂತ ನಾಳೆಗೆ ಕಥೆಗಳನ್ನು ಕಟ್ಟಬೇಕಾಗತ್ತೆ. 1 ಮಾರ್ಕ್ಸ್ನಿಂದ ಹೋಯ್ತು, ಅರ್ಧ ಮಾರ್ಕ್ಸ್ನಿಂದ ಹೋಯ್ತು, ಕಲರ್ ಬ್ಲೈಂಡ್ನೆಸ್ನಿಂದ ಹೋಯ್ತು, ಎಕ್ಸಾಮ್ ಪಾಸ್ ಆಗಿರೋದಿಲ್ಲ. ಇಂಥವನ್ನ 15 ವರ್ಷ ನಿಂತ ಏನಿಲ್ಲ ಅಂದ್ರೆ 1000 ಜನನ ನೋಡಿದ್ದೇನೆ. ಹಂಗಾಗಬೇಡ್ರಿ ನೀವು ಯಾರು. 168 ಸೆಂಟಿಮೀಟರ್ ಹೈಟ್ ಇಲ್ಲ. ನಾನು ಸುಮಾರು ಜನ ನೋಡಿದ್ದೇನೆ, 167.5 ಆಯ್ತು. ಇಲ್ಲಾಂದ್ರೆ ನಿಮ್ಮ ಜೊತೆನೇ PS ಆಗ್ತಿದ್ದೆ. ನಾನು ಯಾವತ್ತೋ PS ಆಗ್ತಿದ್ದೆ, ಪೊಲೀಸ್ ಆಗ್ತಾ ಇದ್ದೆ, ಪರವಾಗಿಲ್ಲ. ಈಗ ಆಗು 163 ಸೆಂಟಿಮೀಟರ್ ಇದ್ದರೂ ಕೂಡ ಹೀಗೆ ಹೈಟ್ ಕಡಿಮೆ ಇರುವವರಿಗೆ ಯೂನಿಫಾರ್ಮ್ ಉಟ್ಕೊಳ್ಳುವಂಥ ಒಳ್ಳೆ ಪೋಸ್ಟ್ ಇದು. ಫೈನ್. ESI ಒಳ್ಳೆ ಹುದ್ದೆ. ಯಾಕೆ ಅಂತ ಕೇಳಿದ್ರೆ, ನಂಬರ್ 1, PSI ಅಷ್ಟು ಕಿರಿಕಿರಿ ಇರುವಂಥ ಹುದ್ದೆ ಅಲ್ಲ. ಇಲ್ಲಿ ಕೆಲಸ ಇದರಷ್ಟು ಕಿರಿಕಿರಿ ಇರೋದಿಲ್ಲ. ಲಾ ಆ್ಯಂಡ್ ಆರ್ಡರ್ ಮೀನ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಬರ್ತವೆ. ಇಲ್ಲಿ ಅಬಕಾರಿ ಅಂತಂದ್ರೆ ಇನ್ನೂ ವೆರಿ ಕ್ಲಿಯರ್ ಆಗಿ ಹೇಳಲ್ರಿ. ಈ ಬಾರ್ಗಳು, ರೆಸ್ಟೋರೆಂಟ್ಗಳು, ಕಳ್ಳಬಟ್ಟಿ ಸರಾಯಿ ಇವೆಲ್ಲ ಏನಿರ್ತಾವಲ್ಲ, ಗಾಂಜಾ, ಡ್ರಗ್ಸು, ಇವೆಲ್ಲ ಕಂಟ್ರೋಲ್ ಮಾಡೋರು ಇವರೇ. ಅವುಗಳೆಲ್ಲ ಇಲ್ಲಿಗಲ್ ಕೆಲಸ ಕಂಟ್ರೋಲ್ ಮಾಡೋರೆ ಇವರು. ಹಾಗಾಗಿ ಅವು ಭಾಳಷ್ಟು ಹೊರಗಡೆ ಬರೋದಿಲ್ಲ, ಬಟ್ ಭಾಳಷ್ಟು ನಡೆಯೋದಿಲ್ಲ ಅವು. ಹಾಗಾಗಿ ವರ್ಕ್ ಕಡಿಮೆ ಇರ್ತದೆ. ನೀವೇನಾದ್ರೂ KS ಓದ್ಬೇಕನ್ನೋರು, UPSC ಓದ್ಬೇಕನ್ನೋರು, PS ಆಗಿ ಇದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಓದುವುದಕ್ಕೆ ಅಫ್ಕೋರ್ಸ್ ಫ್ಯಾಮ್ಲಿಗೆ ಒಂದಿಷ್ಟು ಪೀಸು ಇದರಲ್ಲಿ ಸಿಗುತ್ತೆ ಅಂತ ಈಗಾಗಲೇ 2013 ಕೂಡ ನನ್ನ ಸ್ನೇಹಿತರು ಆಯ್ಕೆ ಆಗಿದ್ದಾರೆ. 19-20 ಕೂಡ ಆಯ್ಕೆ ಆಗಿದ್ದಾರೆ. ಅವರ ಲೈಫನ್ನು ಎವ್ರಿಡೇ ನೋಡ್ತೀವಿ. ವಿ ಈಸ್ ಟು ಟಾಕ್. ಇನ್ನು ಎಲ್ಲ ರೀತಿ ಅಂದರೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು, ಅವಕಾಶಗಳು ಸಿಕ್ಕಾಗ ಸದುಪಯೋಗ ಪಡಿಸ್ಕೊಳ್ಳಿ. ನೋಟಿಫಿಕೇಶನ್ ರೆಡಿ ಬರ್ತದೆ. ನೋಟಿಫಿಕೇಶನ್ ಬಿಟ್ಟ ಮೇಲೆ, ಅಪ್ಲಿಕೇಶನ್ ಹಾಕಿದ ಮೇಲೆ ಬುಕ್ ಖರೀದಿ ಮಾಡೋದು, ಇಲ್ಲ ಕೋಚಿಂಗ್ ಜಾಯಿನ್ ಆಗೋದು. ಫಸ್ಟಿಗೆ 15-20 ದಿನ ಓದೋದೇ ಇರೋದು. ಆದಮೇಲೆ ಒಮ್ಮೆ ಒತ್ತಡ ಹಾಕೊಂಡ್ಬಿಡೋದು, ರಾತ್ರಿ 1 ತಿಂಗಳು ಓದಿಬಿಡೋದು. 1 ತಿಂಗಳಲ್ಲಿನೇ ಓದಿ, ಏನು ಹಿಂದೆ ಬ್ಯಾಕ್ಗ್ರೌಂಡೇ ಇಲ್ಲ, ಇಲ್ಲಿವರೆಗೆ ಓದೇ ಇಲ್ಲ, ಆಗೋದಿಲ್ಲ. ಇವಾಗ ಸ್ಟಾರ್ಟ್ ಆಗಿದೆ. ಮಿನಿಮಮ್
ಸೊ ಒಂದು 2 ಮಂತ್ಸ್ 2 to 3 ಮಂತ್ಸಲ್ಲಿ ಒನ್ ಟೈಮ್ ಮುಗಿಸ್ಕೊಳ್ಳಿ. ನೆಕ್ಸ್ಟ್ 1.5 ಮಂತ್ಸಲ್ಲಿ ಎರಡನೇ ಸೆಕೆಂಡ್ ರೀಡಿಂಗ್ ಮಾಡಿ. ಲಾಸ್ಟ್ ಒಂದು 10ರಿಂದ 15 ದಿನ ಇದ್ದಾಗ ರಿವಿಷನ್, ಕ್ವಿಕ್ ರಿವಿಷನ್. ಈ ರೀತಿ 3R 3 Rಗಳು: ರೀಡ್, ರಿಪೀಟ್, ರಿವೈಸ್. ಸೊ ಫಸ್ಟ್ ಟೈಮ್ ರೀಡ್ ಮಾಡೋದಕ್ಕೆ 3 ಮಂತ್ಸ್ ಅಥವಾ 2 ಮಂತ್ಸ್ 2.5 ಮಂತ್ಸ್ ಹೋದರೆ, ನೆಕ್ಸ್ಟು 1.5 ಮಂತ್, ನೆಕ್ಸ್ಟು 15 ಡೇಸ್. ಈ ರೀತಿ ಸುಮಾರು ಜನ ನೋಡಿದ್ದೇನೆ. ಒನ್ ಟೈಮ್ ಕೂಡ ಸಬ್ಜೆಕ್ಟ್ ಓದಿರೋದಿಲ್ಲ, ಆದರೂ ಕೂಡ ಕಡಿಮೆ ಸ್ಕೋರ್ ಆಯಿತು. ಅದು ಹೆಂಗೆ ಪಾಸಿಬಲ್? ಆಗೋದಿಲ್ಲ. ಅವಕಾಶಗಳಿದಾವೆ. ನೀವು ಐಟ್ ಇರದೇ ಇರಲಿ, ಸರ್ ನನಗೆ ಆಪ್ರೇಷನ್ ಆಗಿದೆ, ನನ್ನ ಕಣ್ಣು ಹಂಗಿದೆ, ಕಾಲು ಹಿಂಗಿದೆ, ಪೊಲೀಸ್ ಜಾಬ್ ಇಲ್ಲ ಅಂತ ಕುಡಿದ್ರೆ SDA, FDA, ವಿಲೇಜ್ ಅಕೌಂಟೆಂಟ್ ಲೆಕ್ಕ ತಪ್ಪಿ ಪೋಸ್ಟ್ ಅದ, ಮಾಡ್ಕೋಬೇಕಷ್ಟೇ. ಫೈನ್. ನೆಕ್ಸ್ಟು. ಸೊ ಸ್ನೇಹಿತರೆ, ಇಷ್ಟು ಇವತ್ತಿನ ಈ ಹುದ್ದೆಗಳ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ಮಾಡಿದ ಮುಖ್ಯ ಉದ್ದೇಶ ಇಷ್ಟೇ. ಸೊ ಗೊತ್ತಿರೋರು ಭಾಳ ಜನ ಇರ್ತಾರೆ, ಗೊತ್ತಿಲ್ಲದವರು ಭಾಳ ಜನ ಇರ್ತಾರೆ. ಅವರುಗಳಿಗೆ ಗೊತ್ತಾಗಲಿ, ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಯಿತು, ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗಳು ಗೊತ್ತಾಯಿತು, ಈವಾಗಲೇ ನೋಟಿಫಿಕೇಶನ್ ಆಗಿದೆ ಅಂತ ತಿಳ್ಕೊಂಡು ಅಧ್ಯಯನ ಮಾಡಿದರೆ ಖಂಡಿತ ಸೊ ಸೆಲೆಕ್ಷನ್ ನಿಯರ್ ಬರುತ್ತೆ. ಸೊ ಸುಮಾರು ಏನಿಲ್ಲ ಅಂತ ಕುಡಿದ್ರೂ ಒಂದು 2 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ಬೋದು ಇವಕ್ಕೆ. ಒಂದು 250 ಪೋಸ್ಟಿಗೆ 2 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ಬೋದು. ಸೊ ಈ 2 ಲಕ್ಷ ಜನರಲ್ಲಿ ಓದುವಂಥವ್ರು 2,000 ಜನ ಅಷ್ಟೇ. 2,000 ಜನ ಅಷ್ಟೇ. ಇದು ಇವತ್ತಿಂದಲ್ಲ, ಯಾವಾಗಿನ ರಿಯಾಲಿಟಿನೂ ಕೂಡ. ಸೊ ಈ 2,000 ಜನರಲ್ಲಿನೇ ಸೀರಿಯಸ್ ಆಗಿ ಓದುವಂಥವ್ರು, 3 ಸಲ ರಿವಿಷನ್ ಮಾಡುವಂಥವ್ರು 1,000 ಜನ. ಸೊ 1,000 ಜನ ಅಂತ ಕೇಳಿದ್ರೆ ಅಗೇನ್ ಅದೇ. ಸೊ 1:5 ಅಂತ ಕೇಳಿದರೆ ಅಲ್ಲಿಗೆ ಬಂತಲ್ಲ, 1:5 ಇದ್ದವ್ರೆ. ನೀವು ಆ 2,000 ಅಥವಾ 1,000 ಲಿಸ್ಟಲ್ಲಿ ಇರ್ರಿ ಅಂತ ಬಯಸ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ. ಸೊ ನಿಮ್ಗೇನೇ ಡೌಟ್ಸ್ಗಳಿದ್ರೆ ಟೆಲಿಗ್ರಾಮ್ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಜಾಯಿನ್ ಆಗಿ. ಅಲ್ಲಿ ನನ್ನ ಪರ್ಸನಲ್ ID ಕೂಡ ಸಿಗುತ್ತೆ. ಸೊ ಅಲ್ಲಿ ನನಗೆ ಮೆಸೇಜ್ ಮಾಡಿ. ಈ ವಿಡಿಯೋದಲ್ಲಿ ಹೇಳದೇ ಇರುವಂಥದ್ದನ್ನು ಮೆಸೇಜ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.